ಮ್ಯಾರಿ ಮ್ಯಾಜಿಕ್ ಎರೇಸರ್ ತೊಗೊಂಡೆ. ತುಂಬ ವೀಡಿಯೋಸ್ ನೋಡ್ತಾ ಇದ್ದೆ, ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ ವೀಡಿಯೋಸು ಹ್ಯಾಪಿ ಪ್ಲ್ಯಾನೆಟ್ದು. ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಇದು ನೋಡಿ 4 ಪೀಸ್ ಬರುತ್ತೆ ಒಂದರಲ್ಲಿ. ಒಂದು ಪೀಸ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದೇನಿಲ್ಲ, ಜಸ್ಟು ಇದು ಬೆಂಡ್ ತೊಗೊಂಡು ನೀರಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಹಾಕಿ ಇದು ಮಾಡಬೇಕು, ನೆನೆಸ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ವಾಟರೆಲ್ಲ ಹೊರಗೆ ಬಂದ್ಬಿಡುತ್ತೆ. ಅದಾದಮೇಲೆ ಇದು ರೆಡಿ ಟು ಯೂಸು. ಫ್ಲಿಪ್ಕಾರ್ಟಲ್ಲಿ ಇದು 200 ಆ್ಯಂಡ್ ಚೇಂಜ್ ಏನೋ ಇದೆ, ಅಂದರೆ 210 220 ಏನೋ ಇದೆ. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದರೂ 299 ರುಪೀಸು. ನಾನು ಹಬ್ಬಕ್ಕೆ ಕ್ಲೀನ್ ಮಾಡಬೇಕಿತ್ತು, ಯಾರು ಸೋಪು ಅದೆಲ್ಲ ಹಾಕಿ ಕ್ಲೀನ್ ಮಾಡೋ ಹೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಇದನ್ನು ಟ್ರೈ ಮಾಡೋಣ ಅಂತ ತೊಗೊಂಡೆ. ಇದು ಆ್ಯಕ್ಚುಲಿ ಪ್ರಮೋಷನ್ ವಿಡಿಯೋ ಅಲ್ಲ. ಇದು ನೋಡಿ, ನಾನು ಈ ಗೋಡೆ ಕ್ಲೀನ್ ಮಾಡಿದೆ. ಇದು ಪೆನ್ ಮಾರ್ಕ್ ಎಲ್ಲ ಇತ್ತು ಆ್ಯಕ್ಚುಲಿ ಇಲ್ಲಿ. ನಾನು ವೀಡಿಯೋ ಮಾಡೋಕ್ಕೆ ಮುಂಚೆ ಟ್ರಯಲ್ ಮಾಡಿಬಿಟ್ಟೇ ನಿಮಗೆ ತೋರಿಸ್ತಾ ಇರೋದು. ನೋಡಿ, ಇಲ್ಲೆಲ್ಲ ಪೆನ್ ಮಾರ್ಕ್ ಇತ್ತು ಆ್ಯಕ್ಚುಲಿ, ಹೋಗಿದೆ. ಈಗ ನೋಡಿ, ಇಲ್ಲೊಂದು ಸ್ವಲ್ಪ ಮಾರ್ಕ್ ಉಳ್ಕೊಂಡಿದೆ. ಇದು ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನೀವು ಹಿಂಗೆ ರಬ್ ಮಾಡಬೇಕು. ರಬ್ ಮಾಡಿದ್ರೆ ಕಲೆ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಪೆನ್ ಮಾರ್ಕ್ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ಹಿಂಗೆ ಅಂದ ತಕ್ಷಣ ಹೋಗೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ಕಡೆ ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ನೋಡಿ. ಇದು ಸ್ವಿಚ್ ಬೋರ್ಡ್ ಕೂಡ ಕ್ಲೀನ್ ಆಗುತ್ತೆ ನೋಡಿ. ಇಲ್ಲಿ ಕಳೆ ಕಾಣಿಸ್ತಾ ಇದೆ. ಸ್ವಿಚ್ ಬೋರ್ಡು, ಸ್ಟವ್ವು ಎಲ್ಲ ಕ್ಲೀನ್ ಆಗುತ್ತಂತೆ ನೋಡಿ. ಅದ್ರದ್ದು ಕರೆ ಹೆಂಗೆ ಬರ್ತಾಯಿದೆ, ನೀರು ಜಾಸ್ತಿ ಆಗಿರೋದಕ್ಕೆ. ಇದು ಆ್ಯಕ್ಚುಲಿ ಈಸಿ ಟು ಯೂಸ್. ನನಗಂತೂ ಇಷ್ಟ ಆಯಿತು. ನಾನು ವರ್ಕ್ ಆಗುತ್ತೋ ಇಲ್ವೋ ಅಂತ ಹೇಳಿ ಡೌಟ್ ಮೇಲೆ ತೊಗೊಂಡಿದ್ದು, ಬಟ್ ನಿಜ ಚೆನ್ನಾಗಿದೆ, ವರ್ತು. ಇವಾಗ ಮನೆ ಕ್ಲೀನಿಂಗಿಗೆಲ್ಲ ನಾವು ನೋಡ್ಕೊತೀವಿ. ಹಬ್ಬದ ಟೈಮ್ನಲ್ಲಿ ಮನೆ ಕ್ಲೀನಿಂಗ್ ಮಾಡುವಾಗ ಕಷ್ಟ ಆಗುತ್ತೆ. ನೀವು ಗೋಡೆ ಎಲ್ಲ ಮಕ್ಕಳಿರೋ ಮನೆಯಲ್ಲಂತೂ ಅಧ್ವಾನ ಆಗೋಗಿರುತ್ತೆ. ಪೆನ್ಸಿಲ್ ಮಾರ್ಕ್ಸು, ಅದು ಇದು ಬೇರೆ ವೈಟ್ ಕಲರು ಪೇಂಟು, ತುಂಬ ಹಿಂಸೆ ಕ್ಲೀನ್ ಮಾಡೋದು ನೋಡಿ. ಅದು ಇನ್ನೊಂದು ಚೂರಿದೆ. ಒಂದು ಸ್ವಲ್ಪ ಹೊತ್ತು ಹಿಂಗೆ ನೀರಲ್ಲಿ ಬಿಟ್ಟು ಪೆನ್ ಮಾರ್ಕ್ನ ಆಮೇಲೆ ಹಿಂಗೆ ಕ್ಲೀನ್ ಮಾಡಿದ್ರೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಫಸ್ಟು ಇದರಲ್ಲೇ ನಿಮಗೆ ಹೋಗೋದಿಲ್ಲ. ಒಂದು 30 ಸೆಕೆಂಡ್ ಬಿಟ್ಬಿಟ್ರೆ ನೋಡಿ, ಮಾರ್ಕ್ ಒಂದು ಚೂರು ಇಲ್ದಂಗೆ ಹೋಯ್ತು. ಸೀರಿಯಸ್ಲಿ ಮ್ಯಾಜಿಕ್ಕೇನೆ. ನನಗಂತೂ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಹ್ಯಾಪಿ ಪ್ಲ್ಯಾನೆಟ್ದು ಇನ್ನೂ ಒಂದು ಅದೇನೋ ಬೇರೆ ಇನ್ನೂ ಒಂದು ಆರೆಂಜ್ ಕಲರ್ದೊಂದು ಬ್ಲೂ ಕಲರ್ದೊಂದು ಲಿಕ್ವಿಡ್ ಬರುತ್ತೆ ಕ್ಲೀನಿಂಗ್ದು, ಅದನ್ನು ಟ್ರೈ ಮಾಡಿದ್ದೆ. ಬಟ್ ಅದೆಲ್ಲದಕ್ಕಿಂತ ನನಗೆ ಎರಡೂ ಪ್ರಾಡಕ್ಟ್ಗಿಂತ ನನಗೆ ಈ ಪ್ರಾಡಕ್ಟೇ ಹ್ಯಾಪಿ ಪ್ಲ್ಯಾನೆಟ್ದು ತುಂಬ ಇಷ್ಟ ಆಗಿದ್ದು ನೋಡಿ. ಈಸಿ ಟು ಕ್ಲೀನ್. ಮಕ್ಕಳು ಮನೆಯಲ್ಲಿದ್ದರೆ ಮಕ್ಳ ಕೈಲಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ಕ್ಲೀನ್ ಮಾಡ್ತಾರೆ ನೋಡಿ. ಆಯಿತಾ? ಈಗ ನೋಡಿ, ಇಲ್ಲಿ ಜಾಸ್ತಿ ಇದೆ ಆ್ಯಕ್ಚುಲಿ ಕಲೆ. ಅದೇನಂತ ಅಂದರೆ ಮಕ್ಕಳು ನಾವು ಎಲ್ಲ ಹಿಂಗೆ ಓಡಾಡುವಾಗ ಹಿಂಗೆ ಗೋಡೆ ಮುಟ್ತೀವಲ್ಲ, ಆ ಕೈ ಮಾರ್ಕ್ಗಳೇ ಜಾಸ್ತಿ ಇರುತ್ತೆ ನೋಡಿ. ನಿಮಗೆ ಒಂದು ವೈಪಲ್ಲಿ ಅದು ಹೋಗಲಿಲ್ಲ ಅಂತ ಅಂದರೆ ಕೆಳಗಡೆ ಬೇರೆದು ಕ್ಲೀನ್ ಮಾಡ್ಕೊತಾಯಿರಿ. ಅದೊಂದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕ್ಲೀನ್ ಮಾಡಿದ ತಕ್ಷಣ ಅದು ಒಂದು ಸ್ವಲ್ಪ ನೀರಲ್ಲಿ ಗೋಡೆ ನೆನೆಯುತ್ತಲ್ವ, ನೆಂದಿದ ತಕ್ಷಣ ಇಲ್ಲಿ ನೋಡಿ ಹೋಯ್ತದು ಅಷ್ಟೇ. ನಾಟ್ ಈವನ್ ಸೆಕೆಂಡ್ಸು ನೋಡಿ. ಯಪ್ಪ, ನನಗೆ ತುಂಬ ಟೈಮ್ ಸೇವ್ ಆಯ್ತಪ್ಪ. ಆ್ಯಕ್ಚುಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಎಲ್ಲ ಬರ್ತಾಯಿದೆ ಅಲ್ಲ, ಮನೆ ಕ್ಲೀನ್ ಮಾಡಬೇಕಿತ್ತು. ಗೋಡೆ ಎಲ್ಲ ತುಂಬ ಗಲೀಜಾಗಿತ್ತು. ನಾನು ಯೂಶ್ವಲಿ ಗೋಡೆ ಸಮೇತ ಒರೆಸ್ಕೊತೀನಿ, ಯಾಕಂದರೆ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಗೋಡೆ ಎಲ್ಲ ತುಂಬ ಕಲೆ ಆಗಿರುತ್ತೆ ನಮ್ಮದು. ಹಾಗಾಗಿ ಹಬ್ಬಗಳಲ್ಲಿ ಒಂದು ಸರಿ ಗೋಡೆ ಒರೆಸ್ಕೊತೀನಿ. ಸಿಕ್ಕಾಪಟ್ಟೆ ಹಿಂಸೆ ಆಗೋದು. ಲಾಸ್ಟ್ ಟೈಮು ಅದೇ ನಾನು ಹೇಳಿದ್ನಲ್ಲ, ಹ್ಯಾಪಿ ಪ್ಲ್ಯಾನೆಟ್ದು ಬ್ಲೂ ಕಲರ್ದೊಂದು ರೆಡ್ ಕಲರ್ದೊಂದು, ಅದ್ರ ಹೆಸರು ಮರ್ತೋಗಿದೆ. ಅದು ಲಿಕ್ವಿಡ್ ತರಿಸಿ ಆ್ಯಕ್ಚುಲಿ ಕ್ಲೀನ್ ಮಾಡಿದ್ದಿದ್ದು ಲಾಸ್ಟ್ ಟೈಮು. ಓಕೆ, ಇಷ್ಟು ಫಾಸ್ಟಾಗಿ ಆಗಲಿಲ್ಲ ಅದು ಕೆಲಸ ಜಾಸ್ತಿ, ಟು ಬಿ ಫ್ರ್ಯಾಂಕ್. ಏನಕ್ಕಂತ ಅಂದರೆ, ನಾವು ಆ ಲಿಕ್ವಿಡ್ ಹಾಕಿದ ತಕ್ಷಣ ಲಿಕ್ವಿಡಲ್ಲಿ ಸೋಪ್ ನೊರೆ ಬರುತ್ತೆ. ಆ ಸೋಪ್ ನೊರೆನ ಇನ್ನೂ ಒಂದು ಬಟ್ಟೆ ತೊಗೊಂಡೆಲ್ಲ ಒರೆಸ್ಬೇಕಿತ್ತು. ಕಲೆ ಹೋಗೋದು, ಬಟ್ ರಿಸ್ಕ್ ಜಾಸ್ತಿ. ಇದು ರಿಸ್ಕು ಇಲ್ಲ, ಏನೂ ಇಲ್ಲ, ಜಸ್ಟು ವಾಟರ್ ವೈಪಲ್ಲೇ ಹೋಗ್ತಾಯಿದೆ. ಓ ಮೈ ಗಾಡ್, ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಪ್ಲ್ಯಾನೆಟ್. ನನ್ನ ತುಂಬ ಕೆಲಸನ, ನನ್ನ ತುಂಬ ಟೈಮ್ನ
ರೆಡ್ಯೂಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಆ್ಯಂಡ್ ಇದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಇದು ಖಂಡಿತವಾಗ್ಲೂ ಪ್ರೊಮೋಷ್ನಲ್ ವೀಡಿಯೋ ಅಂತೂ ಅಲ್ಲವೇ ಅಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ನನ್ನಂಥ ಹೆಂಗಸರಿಗೆ ಹೆಲ್ಪ್ ಆಗುತ್ತೆ ಮನೆಯಲ್ಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ನನ್ನ ಲಿಂಕು ಏನೂ ಹಾಕೋದಿಲ್ಲ, ಏಕೆಂದರೆ ನಿಮಗೆ ಇದು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಅದು ಎರಡರಲ್ಲೂ ಸ್ಟಾಕ್ ಔಟ್ ಆಗಿದ್ದರೆ ಹ್ಯಾಪಿ ಪ್ಲ್ಯಾನೆಟ್ದು ವೆಬ್ಸೈಟೇ ಬರುತ್ತೆ. ಹ್ಯಾಪಿ ಪ್ಲ್ಯಾನೆಟ್ ವೆಬ್ಸೈಟ್ಗೆ ಹೋಗಿ ತೊಗೊಳ್ಳಿ. ಸೀರಿಯಸ್ಲಿ ನೋಡಿ, ಮ್ಯಾಜಿಕ್ ಎರೇಸರ್ ಅಂತ ಏನು ಹೆಸರಿದೆ, ಮ್ಯಾಜಿಕ್ ಎರೇಸರ್ರೇ ನೋಡಿ. ಇದು ಒಂದು ಸ್ವಲ್ಪ ಹಿಂಗೆ ಕೊಳೆ ಆಗುತ್ತಲ್ವ, ಈ ಕೊಳೆ ಆದಾಗ ಇನ್ನೊಂದು ಸರಿ ನೀರಲ್ಲಿ ಇದನ್ನು ನೀರು ಹಾಕಿ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಆ ಕೊಳೆ ಎಲ್ಲ ಹೋಗ್ಬಿಡತ್ತೆ. ಆಮೇಲೆ ಮತ್ತೆ ರಿಯೂಸ್ ಮಾಡ್ಬೋದು. ಇದು ಒನ್ ಟೈಮ್ ಯೂಸ್ ಅಲ್ಲ, ನೀವು ರಿಯೂಸ್ ಮಾಡ್ತಾ ಇರ್ಬೋದು. ನೋಡಿ, ಇದು ಹೊರಟೋಯ್ತು. ಓ ಗಣೇಶ, ಎಷ್ಟು ಕೆಲಸ ಮಿಕ್ತು, ಎಷ್ಟು ಟೈಮ್ ಮಿಕ್ತು. ಆ್ಯಂಡ್ ತುಂಬ ಎಫರ್ಟ್ ಕೂಡ ಹಾಕೋ ಅವಶ್ಯಕತೆಯೇ ಇಲ್ಲ. ನೋಡಿ, ಹಿಂಗಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಲೈವ್ನಲ್ಲೇ ವೀಡಿಯೋ ಮಾಡ್ತಾ ಇರೋದು, ನಾನು ಪಾಸ್ ಏನೂ ಮಾಡ್ತಾಯಿಲ್ಲ. ನೋಡಿ, ಅದು ಮಾಡಿದ್ದೆ. ಈಗ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. ನೋಡಿ, ಲೈಟ್ ಆಯಿತು. ಇಷ್ಟೇ. ನಿಮ್ಮದು ತುಂಬ ಪೆನ್ಸಲ್ ಕರೆ ಮತ್ತು ಪೆನ್ದು ಮಾರ್ಕ್ಗಳೇನಾದರೂ ಇತ್ತು ಅಂದರೆ ಒಂದೇ ವೈಪಲ್ಲಿ ಅದು ಹಿಂಗೆ ಅಂದಿದ ತಕ್ಷಣ ಹೋಗ್ಬಿಡಲ್ಲ. ಹಿಂಗಂದು ಹಿಂಗೊಂದು ಸ್ವಲ್ಪ ಹೊತ್ತು ನೋಡಿ, ನಾನು ವೀಡಿಯೋ ಅಲ್ಲಿ ಪಾಸ್ ಮಾಡ್ತಾಯಿಲ್ಲ, ಇಷ್ಟೇ ಹೊತ್ತು ಬಿಟ್ಟಿದ್ದು ನಾನು. ಇನ್ನೊಂದು ಸರಿ ಹಿಂಗೆ ಅಂದ ತಕ್ಷಣ ಹೋಗುತ್ತೆ. ಇಷ್ಟೇನೇ ತೊಗೊಳ್ಳಿ. ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ. ಅಯ್ಯೋ ಇಷ್ಟೊಂದು ದುಡ್ಡ ಅಂತ ಯೋಚನೆ ಮಾಡಬೇಡಿ. ಆ್ಯಕ್ಚುಲಿ 200 ರೂಪೀಸ್, 210 ರೂಪೀಸ್ ಏನೋ ಕೊಟ್ಟೆ ಅನಿಸುತ್ತೆ ನಾನು ಫ್ಲಿಪ್ಕಾರ್ಟಲ್ಲಿ. ಇಲ್ಲಿ ನೋಡಿ, 4 ಬರುತ್ತೆ. ಸೊ ಇದು ರೀಯೂಸ್ ಕೂಡ ಆಗುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಿದಿರ, ಟೈಮ್ ಸೇವ್ ಆಗುತ್ತೆ, ಎಫರ್ಟ್ ಸೇವ್ ಆಗುತ್ತೆ. ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ. ಇವಾಗ ಇದು ಕೊಳೆ ಆಗಿತ್ತಲ್ವಾ, ಇದನ್ನು ಸುಮ್ಮನೆ ಹಿಂಗೆ ಅಂದರೆ ನಿಮ್ದು ಆ ಕೊಳೆ ಎಲ್ಲ ಹೋಗಿ ಮತ್ತೆ ನೋಡಿ ವೈಟ್ ಕಲರ್ ಆಗ್ತಾಯಿದೆ. ಸುಮ್ಮನೆ ಹಿಂಗೆ ಅನ್ಬೇಕು. ಇದನ್ನು ಸ್ಕ್ವೀಸ್ ಎಲ್ಲ ಮಾಡಬಾರ್ದು, ಹಿಂಗೆ ಹಾಕಿ ಹಿಂಗೆಲ್ಲ ಪ್ರೆಸ್ ಮಾಡಿ ಹಿಂಗೆಲ್ಲ ಹಿಂಡಬಾರ್ದು. ನೋಡಿ, ಇಷ್ಟೇನೇ. ನೀವು ಹಿಂಗೆ ಹಾಕಿ ಹಿಂಗೆ ಅಂತ ಇದ್ದಂಗೆ ಅದ್ರದ್ದು ಕೊಳೆ ಎಲ್ಲ ಹೋಗ್ಬಿಡುತ್ತೆ ಹಳೇದು. ನೋಡಿ, ಮತ್ತೆ ವೈಟ್ ಕಲರ್ ಆಯಿತು. ಇದು ಆ್ಯಕ್ಚುಲಿ ಪ್ರೆಸ್ ಮಾಡಿ ಒಂದು ಸೈಡು ಹಿಂಗೆ ಬೆಂಡಾಯಿತು. ಬಟ್ ಇಟ್ಸ್ ಓಕೆ. ಎಷ್ಟು ಯೂಸ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಇದು ಲಾಂಗ್ ಟೈಮ್ ಬರ್ಬೋದು, ಏಕೆಂದರೆ ಸ್ಪಾಂಜ್ ಕೂಡ ನಿಮಗೆ ಗಟ್ಟಿ ಇದೆ. ಆ್ಯಕ್ಚುಲಿ ಅವ್ರು ಹೇಳಿದ್ದಾರೆ ಹಿಂಗೆಲ್ಲ ಹಿಂಡಬಾರ್ದು ಅಂತ. ಜಸ್ಟ್ ಹೀಗೆ ಮೈಲ್ಡ್ ಪ್ರೆಸ್ ಮಾಡಬೇಕು ಅಷ್ಟೇ. ನೋಡಿ, ವೈಟ್ ಕಲರ್ ಆಗೋಯ್ತು. ಕಪ್ಪಿತ್ತಲ್ವ, ಮತ್ತೆ ಕಲರ್ ಚೇಂಜ್ ಆಯಿತು ನೋಡಿ. ಸೊ ಇದಿಷ್ಟು ನನ್ನ ರಿವ್ಯೂ ಹ್ಯಾಪಿ ಪ್ಲ್ಯಾನೆಟ್ದು. ತೊಗೊಂಡು ಯೂಸ್ ಮಾಡಿ. ಮನೆ ಕ್ಲೀನ್ ಮಾಡೋದಕ್ಕೆ ಈಗ ಹಬ್ಬದ ಟೈಮ್ ಬೇರೆ ಅಲ್ವಾ, ಮನೆ ಕ್ಲೀನಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ. ನಿಮ್ಗೆ ಈ ರಿವ್ಯೂ ಇಷ್ಟ ಆಗಿದರೆ, ಈ ಪ್ರಾಡಕ್ಟ್ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಷ್ಟೊತ್ತವರೆಗೂ. ಆ್ಯಂಡ್ ಜೆನ್ಯೂನ್ಲಿ ಎ ವೆರಿ 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 ಗುಡ್ ಪ್ರಾಡಕ್ಟ್. ನಾನು 100ಗೆ 100 ಮಾರ್ಕ್ಸ್ ಕೊಡ್ತೀನಿ ಇದಕ್ಕೆ. ಸೊ ಅಷ್ಟು ಟೈಮ್ ಸೇವ್ ಆಯಿತು ನನಗೆ, ಎಫರ್ಟ್ ಸೇವ್ ಆಯಿತು. ಆ್ಯಂಡ್ ಇದಿಷ್ಟು ನಿಮಗೆ ತೋರ್ಸೋಕ್ಕೆ ಅಂತ ಮಾಡಿದ್ದು. ನನ್ನ ಮಕ್ಕಳು ಬರ್ತಾರೆ. ಸೊ ಮಕ್ಕಳು ಬಂದಮೇಲೆ ಅವ್ರ ಕೈಲೇ ಮಾಡಿಸ್ತೀನಿ. ಅವ್ರು ಆ್ಯಕ್ಚುಲಿ ಎಂಜಾಯ್ ಮಾಡಿ ಮಾಡ್ತಾರೆ. ಮನೆ ಕ್ಲೀನಿಂಗು, ಈ ಥರ ಗೋಡೆ ಎಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ಅವ್ರ ಹೆಲ್ಪೇ ತೊಗೊಳೋದು ನಾನು ಯೂಶ್ವಲಿ. ಸೊ ಅವ್ರಿಗೆ ಇದನ್ನು ಇಬ್ರಿಗೂ ಒಂದೊಂದು ಕೊಟ್ಬಿಟ್ರೆ ಇಷ್ಟಪಟ್ಟು ಕ್ಲೀನ್ ಮಾಡ್ತಾರೆ. ಆ್ಯಂಡ್ ಈಸಿ ಕೂಡ ಇದೆ. ಸೊ ನೀವು ಮರಿದಂಗೆ ಇದೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ, ಹೆಲ್ಪ್ ಆಗುತ್ತೆ. ಹಬ್ಬಕ್ಕೆ ತುಂಬ ಟೈಮ್ ಸೇವ್ ಆಗುತ್ತೆ. ಆ್ಯಂಡ್ ಗೋಡೆಲೆಲ್ಲ ಸೋಪ್ ಹಾಕಿ, ಅದೇನೋ ಬೇಕಿಂಗ್ ಸೋಡಾ ಹಾಕಿ ಎಲ್ಲ ಮಾಡೋದ್ರ ಬದಲು ಇದೊಂದೇ ಒಂದು ಎರೇಸರ್ ಸಾಕು. ಆ್ಯಂಡ್ ನಿಮಗಿದು ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಇದು ಒಂದು ಸ್ಕ್ರಬ್ಬು ಒಂದು ವರ್ಷ ಪೂರ ಬರದೇ ಹೋದ್ರೂ ಮಿನಿಮಮ್ ಒಂದು 6 ತಿಂಗಳು ಬರುತ್ತೆ. ಏನು ಪ್ರತಿ ತಿಂಗಳು ಗೋಡೆ ಒರೆಸ್ತೀವ? ಇಲ್ಲ. ಸೊ ನಿಮ್ಗೆ ಪ್ರಾಬಬ್ಲಿ ಒಂದು ವರ್ಷಕ್ಕೆ ಇದೊಂದು ಎರೇಸರ್ ಸಾಕಾಗ್ಬೋದು. ವರ್ಷಕ್ಕೆ ಒಂದು 3 ಸರಿ 4 ಸರಿ ನಾವು ಗೋಡೆ ಕ್ಲೀನ್ ಮಾಡ್ತೀವಿ ಅಂತ ಅಂದ್ರೂ ವರ್ಷಕ್ಕೆ ಒಂದೇ ಬರಲಿ ಬಿಡಿ, 200 ರೂಪಾಯಿಗೆ 4, 50 ರೂಪಾಯಿ 50 ರೂಪಾಯಿ ಕೊಟ್ಟರೆ ನಿಮ್ಮ ಎಫರ್ಟು ಮುಗಿಯುತ್ತೆ, ಕಡಿಮೆ ಆಗುತ್ತೆ, ಕಾಸ್ಟು ಕಡಿಮೆ ಆಗುತ್ತೆ ಅಲ್ವಾ? ಸೊ ಯೋಚನೆ ಮಾಡ್ದಂಗೆ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್
ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಅಡ್ವಾನ್ಸ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.